ಅಪ್ಪನ 10ನೇ ವರ್ಷದ ಆ್ಯನಿವರ್ಸರಿ ಇದು ನನಗೆ ನಾನೇ ಬರೆಯೋ ಪತ್ರ. ಅಪ್ಪ ಇಲ್ಲದೆ ಬೆಳೆದಿದ್ದೀನಿ, ಬಾಳ್ತಾ ಇದ್ದೀನಿ. ಎಲ್ಲ ಹುಡುಗಿರಿಗೂ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೇಳ್ತಾರೆ ಅಪ್ಪನೇ ಮಗಳ ಫಸ್ಟ್ ಲವ್ ಅಂತ. ಆದರೆ ಆ ಅಪ್ಪ ಇಲ್ಲದೆ ಹೋಗೋದು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅದಕ್ಕಿರೋ ಪೇನ್, ಎಂಪ್ಟಿನೆಸ್ ಆ ಹುಡುಗಿ ಲೈಫಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ. ನಿಜವಾದ ಪ್ರೀತಿ ಹೆಂಗಿರುತ್ತೆ ಅಂತ ಗೊತ್ತಾಗಕ್ಕೇನೆ ತಪ್ಪಾದ ಜಾಗದಲ್ಲಿ ಹುಡುಕ್ತಾ ಇರ್ತಾರೆ. ಅವ್ರ ಆ್ಯಬ್ಸೆನ್ಸಿಂದ ಅವಳಿಗೆ ಕಂಪ್ಲೀಟಾಗಿ ಯಾರನ್ನೂ ನಂಬೋಕ್ಕಾಗಲ್ಲ. ಒಂದು ಹೆಲ್ದಿ ರಿಲೇಷನ್ಶಿಪ್ ಫಾರ್ಮ್ ಮಾಡೋಕ್ಕೆ ಕಾಂಪ್ಲಿಕೇಟೆಡ್ ಆಗ್ಬಿಡುತ್ತೆ. ಯಾಕಂದರೆ ಅಪ್ಪ ಇಲ್ಲದೆ ಹೋಗಿದ್ದಕ್ಕೆ ಮತ್ತೆ ಹಾಗೆ ಎಲ್ಲರೂ ನನ್ನ ಒಂದಿನ ಬಿಟ್ಟು ಹೋಗ್ಬಿಡ್ತಾರೇನೋ ಅನ್ನೋ ಒಂದು ಭಯ ಯಾವಾಗಲೂ ಇರುತ್ತೆ. ಇದೆಲ್ಲ ಬಿಟ್ಟು ಯು ಫೌಂಡ್ ಸ್ಟ್ರೆಂತ್. ಅಪ್ಪ ನಿನ್ನ ಜೊತೆ ಇಲ್ಲದೆ ಇರೋ ಆ ಪೇನ್ ನಿನ್ನ ಬಿಟ್ಟು ಕಂಪ್ಲೀಟಾಗಿ ಹೋಗಲ್ಲ. ಆದರೂ ಇದು ನೀನು ಅರ್ಥ ಮಾಡ್ಕೊ. ಈ ಒಂದು ವಿಷಯ ನೀನು ಯಾರು ಅಂತ ಡಿಫೈನ್ ಮಾಡಲ್ಲ. ಯು ಆರ್ ಬ್ಯೂಟಿಫುಲ್, ಯು ಆರ್ ಸ್ಟ್ರಾಂಗ್, ಕೇಪಬಲ್ ಆ್ಯಂಡ್ ನಿನಗೆ ಸೇಫ್ ಆಗಿರೋ ದ ಕಂಪ್ಲೀಟ್ ಲವ್ ನಿನಗೆ ಸಿಗುತ್ತೆ. ಆ್ಯಂಡ್ ಯು ಡಿಸರ್ವ್ ದ್ಯಾಟ್ ಕೈಂಡ್ ಆಫ್ ಲವ್ ಮೈ ಡಿಯರ್. ಈ ಪೇನಲ್ಲೂ ನೀನು ನಿನಗೋಸ್ಕರ ಒಂದು ಸೆಲ್ಫ್ ಇಮೇಜ್ ಕ್ರಿಯೇಟ್ ಮಾಡ್ತಾ ಇದೆಯಲ್ಲ, ದಿಸ್ ಇಸ್ ವಾಟ್ ಯು ಆರ್. ಇದನ್ನು ನಿನ್ನ ಹತ್ರದಿಂದ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ fatherless daughters, you are self-made.